ಎಲ್ರಿಗೂ ನಮಸ್ಕಾರ. ಮದುವೆ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಮಧ್ಯದೊಳಗೆ ನಮ್ಮ ಮನೆಯೊಳಗೆ ಬನಶಂಕರಿ ನವರಾತ್ರಿ ಬಂತು. ಹಾಗಾಗಿ ನವರಾತ್ರಿ ವಿಡಿಯೋಸ್ನ ಪೋಸ್ಟ್ ಮಾಡಿದ್ದೆ. ಹಾಗಾಗಿ ಮದುವೆ ವಿಡಿಯೋಸ್ನ ಹಾಕ್ಲಿಕ್ಕಾಗಿರಲಿಲ್ಲ. ಇವಾಗ ಹೆಂಗೋ ನವರಾತ್ರಿ ವಿಡಿಯೋಸ್ ಎಲ್ಲ ಆಯಿತು. ಇನ್ಮೇಲೆ ಮದುವೆ ವಿಡಿಯೋಸ್ನ ಹಾಕ್ತೀನಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಆಮೇಲೆ ವಿಡಿಯೋ ನೋಡ್ರಿ. ಯಾಕಂದ್ರೆ ನಾವು ಹಾಕುವಂಥ ಮುಂದಿನ ವಿಡಿಯೋಸದ್ದು ನಿಮಗೆ ನೋಟಿಫಿಕೇಷನ್ ಬರ್ತದೆ, ಹಂಗಾಗಿ ಹೇಳಿದ್ದು. ಲಾಸ್ಟ್ ವಿಡಿಯೋಸ್ದೊಳಗೆ ಮಾಂಗಲ್ಯ ಧಾರಣ, ಲಾಜಾ ಹೋಮ ಅದ್ರ ಬಗ್ಗೆ ಎಲ್ಲ ನೋಡಿದ್ರಿ. ಹೆಂಗಾಯಿತು ಎಲ್ಲ ಶಾಸ್ತ್ರಗಳ ಬಗ್ಗೆನೂ ತಿಳ್ಕೊಂಡ್ವಿ. ಇವತ್ತು ಮದುವೆ ಒಳಗನ ಮುಖ್ಯವಾಗಿದ್ದಂಥ ಪಾರ್ಟ್ ಅಂದ್ರೆ ಅದು ಸಪ್ತಪದಿ ಮತ್ತು ಅರುಂಧತಿ ನಕ್ಷತ್ರ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೆಂಗಾಯಿತು ಇವ್ರದ್ದು ಸಪ್ತಪದಿ ಮತ್ತು ಅರುಂಧತಿ ನಕ್ಷತ್ರನ ಯಾವ ರೀತಿ ತೋರಿಸಿದ್ರು, ಏನು ಮಾಡಿದ್ರು ಅಂತ ನಿಮಗೆ ತೋರಿಸ್ತೀನಿ. ಬ್ರಾಹ್ಮಣರ ಮದುವೆ ಒಳಗೆ ಬರೀ ಶಾಸ್ತ್ರಗಳಷ್ಟೇ ಇರುವುದಿಲ್ಲ ನೋಡ್ರಿ. ಮಾಂಗಲ್ಯ ಕಟ್ಟಿದ ಮೇಲೆ ಮದುಮಗಳು ಮತ್ತು ಮದುಮಗಳ ಕುಟುಂಬದವರು ಸ್ವಲ್ಪ ಭಾವುಕರಾಗಿರ್ತಾರೆ. ಅದಕ್ಕೆ ಒಂದು ಪದ್ಧತಿನ ಮಾಡಿಸ್ತಾರೆ ನೋಡ್ರಿ. ಇದಕ್ಕೆ ಜೀರಿಗೆ ಗಂಟು ಅಂತ ಕರೀತಾರೆ. ಈ ಜೀರಿಗೆ ಗಂಟದ್ದು ಶಾಸ್ತ್ರದ ಹಿನ್ನೆಲೆ ಒಂದು ಕಡೆ ಆದ್ರೆ ಇದನ್ನು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಂತೇನಲ್ಲ, ಮೊದಲಿಂದೂ ಒಂಥರ ಮನೋರಂಜನೆಯ ಒಂದು ಭಾಗವಾಗಿ ಹೆಣ್ಣಿನ ಕಡೆಯವರಿಗೆ ಒಂದು ಥರ ಟಾಸ್ಕ್ ಇದ್ದಂಗೆ ನೋಡ್ರಿ ಈ ಒಂದು ಜೀರಿಗೆ ಗಂಟು. ಅಂದಂಗೆ ಜೀರಿಗೆ ಗಂಟು ಅಂದ್ರೆ ಏನಂತ ಹೇಳಿ ಕೇಳಲಿಗತ್ತೀರಾ? ಜೀರಿಗೆ ಗಂಟು ಅಂದ್ರೆ ಅಚಾರು ಒಂದು ಬಿಳಿ ಪಂಜಾನ್ ತಗೊಂಡು ಅದರೊಳಗೆ ಜೀರಿಗೆ, ಬೆಲ್ಲ ಮತ್ತು ಅಡಿಕೆ ಬೆಟ್ಟ ಹಾಕಿ ಗಂಟು ಕಟ್ಟಿರ್ತಾರೆ ನೋಡ್ರಿ. ಇದಕ್ಕನ ಜೀರಿಗೆ ಗಂಟು ಅಂತ ಕರೆಯೋದು. ಈ ಜೀರಿಗೆ ಗಂಟನ್ನು ಅಚಾರು ವರನ ಕೈಯೊಳಗೆ ಕೊಟ್ಟಿರ್ತಾರೆ. ವರ ಏನು ಮಾಡ್ತಾನಂದ್ರೆ ಹೋಮದ ಟೈಮ್ನೊಳಗೆ ತನ್ನ ಕೈಯಾಗನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ. ಗಟ್ಟಿಯಾಗಿ ಅನ್ನೋ ವರ್ಡು ಯಾಕೆ ಯೂಸ್ ಮಾಡಿದೆ ಅಂತೀರೇನು? ಇಲ್ಲದ ನೋಡ್ರಿ ಟ್ವಿಸ್ಟ್. ಹೋಮ ನಡೆಯೋ ಟೈಮ್ ಒಳಗೆ ಅಚಾರು ಹೋಮದ ಪ್ರತಿಯೊಂದೂ ಎಕ್ಸ್ಪ್ಲೇನ್ ಮಾಡಿ ವರನಿಗೆ ಹೇಳ್ತಿರ್ತಾರೆ. ಆಗ ಮದುಮಗ ಭಕ್ತಿಯಿಂದ ಇಂಟ್ರೆಸ್ಟ್ ಆಗಿ ಅದನ್ನೆಲ್ಲ ಕೇಳ್ತಿರ್ತಾರೆ. ಇಂಥ ಟೈಮಿಗೆನ ಹೆಣ್ಣು ಬೀಗರು ಕಾಯ್ತಿರ್ತಾರೆ ನೋಡ್ರಿ. ಅವ್ರು ಏನು ಮಾಡ್ತಾರಂದ್ರೆ ಹೆಣ್ಣಿನ ಕಡೆಯವರು ವರನಿಗೆ ಗೊತ್ತಾಗ್ದಿರೋ ಹಂಗೆ ಆ ಜೀರಿಗೆ ಗಂಟನ್ನು ತೊಗೊಂಡ್ಬಿಡ್ತಾರೆ. ಯಾವಾಗ ಜೀರಿಗೆ ಗಂಟು ಹೆಣ್ಬೀಗರು ತೊಗೊಂಡ್ರು ಅನ್ನೋದು ಗೊತ್ತಾದ ಕೂಡಲೇನ ಆಚಾರ ಏನು ಮಾಡ್ತಾರಂದ್ರೆ ಮದುಮಗನಿಗೆ ಹೇಳ್ತಾರೆ, ನೀ ಹೆಂಗಾರ ಮಾಡಿ ಆ ಜೀರಿಗೆ ಗಂಟನ್ನು ತೊಗೊಂಬರ್ಬೇಕು, ಇಲ್ಲ ಅಂತಂದ್ರೆ ಮುಂದಿನ ಶಾಸ್ತ್ರಗಳೆಲ್ಲ ಮಾಡ್ಲಿಕ್ಕಾಗೋದಿಲ್ಲ ಜೀರಿಗೆ ಗಂಟು ಇರ್ಲಾರ್ದೆ ಅಂತ ಹೇಳ್ತಾರೆ. ಆಗ ಮದುಮಗ ಏನು ಮಾಡ್ತಾರಂದ್ರೆ ಹೆಣ್ಣಿನ ಕಡೆಯವರಿಗೆ ಕೇಳ್ತಾನೆ, ಜೀರಿಗೆ ಗಂಟನ್ನು ಕೊಟ್ಬಿಡ್ರಿ ಅಂತೇಳಿ. ಆಗ ಅವ್ರು ಹೆಣ್ಣಿನ ಕಡೆಯವ್ರು ಹೇಳ್ತಾರೆ, ಅಷ್ಟು ಸುಲಭವಾಗಿ ನಾವು ನಿಮಗೆ ಜೀರಿಗೆ ಗಂಟನ್ನು ಕೊಡೋದಿಲ್ಲ, ನಾವು ಕೊಡಬೇಕು, ನೀವು ತೊಗೋಬೇಕು ಅಂದ್ರೆ ನಾವು ಕೇಳಿದಷ್ಟು ರೊಕ್ಕ ಕೊಡ್ರಿ ಅಂತ ಹೇಳ್ತಾರೆ. ಆಮೇಲೆ ಎರಡೂ ಕಡೆ ಬೀಗರು ಬಂದು ದೊಡ್ಡವ್ರು ಮಾತಾಡ್ತಾರೆ. ಚೌಕಾಶಿ ಅದು ಇದು ಎಲ್ಲ ನಡೀತದ. ಕೊನೆಗೆ ಒಂದು ಅಮೌಂಟನ್ನು ಫಿಕ್ಸ್ ಮಾಡ್ತಾರೆ. ಆಮೇಲೆ ವರನ ಕಡೆಯವರು ಯಾರು ಜೀರಿಗೆ ಗಂಟನ್ನು ತೊಗೊಂಡಿರ್ತಾರಲ್ಲ ಅವ್ರಿಗೆ ಕೊಡ್ತಾರೆ. ಆಮೇಲೆ ಅವ್ರು ರೊಕ್ಕ ತೊಗೊಂಡು ಆ ಜೀರಿಗೆ ಗಂಟನ್ನು ಮದುಮಗನಿಗೆ ಕೊಡ್ತಾರೆ. ಇಲ್ಲಿ ನೋಡ್ರಿ ಹೆಣ್ಬೀಗರು ಜೀರಿಗೆ ಗಂಟದ ರೊಕ್ಕ ತೊಗೊಂಡದ್ದು ಹೆಂಗೆ ಖುಷಿನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕತ್ತಾರಂತ. ಇಲ್ಲಿ ರೊಕ್ಕ ಮುಖ್ಯ ಅಲ್ಲ ನೋಡ್ರಿ, ಇದ್ರ ಬದಲಿಗೆ ಏನೋ ಒಂಥರ ತಮಾಷೆ. ಎರಡೂ ಕಡೆ ಬೀಗರಿಗೂ ಏನೋ ಒಂಥರ ಮನರಂಜನೆ ಥರ ನೋಡ್ರಿ ಇದು. ಸಾಮಾನ್ಯವಾಗಿ ಜೀರಿಗೆ ಗಂಟು ತೊಗೊಂಡ್ಮೇಲೆ ಅವ್ರು ಇಷ್ಟು ಅಮೌಂಟ್ ಕೊಡ್ರಿ ಹಂಗಂತ ಹೇಳಿದಾಗ ಗಂಡು ಬೀಗರು ಏನು ಅಂಥ ಪರಿ ಸೀರಿಯಸ್ ಆಗಿ ತೊಗೊಳಂಗಿಲ್ಲ. ಸ್ವಲ್ಪ ಚೌಕಾಶಿ ಮಾಡಿ ಈಸಿಯಾಗಿ ಕೊಟ್ಬಿಡ್ತಾರೆ. ಯಾಕಂದ್ರೆ ಒಂದೊಂದು ಟೈಮು ಲೈಫ್ನಾಗ ಇದೆಲ್ಲ ನಡೆಯೋದಲ್ರಿ. ಹಾಗಾಗಿ ಖುಷಿಯಿಂದ ತಮಾಷೆಯಿಂದನ ಈ ಒಂದು ಜೀರಿಗೆ ಗಂಟನ್ನು ಮಾಡ್ತಾರೆ ನೋಡ್ರಿ. ಜೀರಿಗೆ ಗಂಟದ್ದು ತಮಾಷೆ ಪ್ರಸಂಗ ಆದಮೇಲೆ ನವ ದಂಪತಿಗಳು ಮುಂದಿನ ಶಾಸ್ತ್ರಕ್ಕೆ ಹೋಗ್ತಾರೆ ನೋಡ್ರಿ. ಅದೇನಂದ್ರೆ ಸಪ್ತಪದಿ. ಸಪ್ತಪದಿಗೆ ನಮ್ಮ ನವ ದಂಪತಿಗಳು ಇಬ್ಬರು ರೆಡಿಯಾಗಿದ್ರು ನೋಡ್ರಿ. ಆಚಾರು ಸಪ್ತಪದಿ ಬಗ್ಗೆ ಶಾಸ್ತ್ರದೊಳಗೆ ಏನು ಹೇಳಾರ ಮತ್ತು ಅದರ ಅರ್ಥ ಏನು, ಯಾಕೆ ಮಾಡಬೇಕು ಅನ್ನೋದನ್ನು ಹೇಳಿದರು. ಆಮೇಲೆ ಸಪ್ತಪದಿ ಶಾಸ್ತ್ರವನ್ನು ಶುರು ಮಾಡಿದರು. ಸಪ್ತಪದಿ ಇದು ಸಂಸ್ಕೃತ ಪದ. ಕನ್ನಡದೊಳಗೆ ಇದಕ್ಕೆ 7 ಹೆಜ್ಜೆ ಅಂತ ಕರೀತಾರೆ. ನಮ್ಮ ಹಿಂದೂ ವಿವಾಹದೊಳಗೆ
ವಧು ಮತ್ತು ವರ ಅಗ್ನಿ ಸಾಕ್ಷಿಯಾಗಿ ತೆಗೆದುಕೊಳ್ಳುವಂತೆ 7 ಪ್ರತಿಜ್ಞೆಗಳನ್ನು ಮಾಡ್ತಾರೆ. ಆ 7 ಪ್ರತಿಜ್ಞೆಗಳನ್ನು ಒಂದೊಂದಾಗಿ ತಿಳ್ಕೊಂಡು 7 ಹೆಜ್ಜೆಗಳನ್ನು ಮದುಮಗಳು ಮದುಮಗನ ಕೈ ಹಿಡ್ಕೊಂಡು ಇಡ್ತಾಳೆ ನೋಡ್ರಿ. ಪ್ರತಿ ಹೆಜ್ಜೆಯ ಆರಂಭದೊಳಗೆ ವೇದ ಮಂತ್ರಗಳನ್ನು ಹೇಳ್ತಾರೆ. ಸಪ್ತಪದಿ ಇಲ್ಲದೆ ಮದ್ವೆ ಅಪೂರ್ಣ ನೋಡ್ರಿ. ಸಪ್ತಪದಿ ಒಳಗೆ 7 ಹಿಡಿ ಅಕ್ಕಿಯನ್ನು ಹಾಕಿರ್ತಾರೆ. ಅದ್ರ ಮೇಲೆ ನಾಣ್ಯ ಅಥವಾ ಅಡ್ಕಿ ಬೆಟ್ಟನ ಇಟ್ಟಿರ್ತಾರೆ. ಈ ಪದ್ಧತಿ ಸ್ವಲ್ಪ ಒಂದು ಪ್ರದೇಶದಿಂದ ಇನ್ನೊಂದು ಕಡೆ ಸ್ವಲ್ಪ ಬದಲಾವಣೆ ಆಗ್ತದೆ. ಮದುಮಗ ಮದುಮಗಳ ಪ್ರತಿ ಹೆಜ್ಜೆಗೂ ಕರೆದುಕೊಂಡು ಹೋಗುವಾಗ ಆ ಮದುಮಗಳು ಅದ್ರ ಮೇಲೆ ತನ್ನ ಬಲಗಾಲಿನ ಬೆರಳನ್ನು ಇಡ್ತಾಳೆ ನೋಡ್ರಿ. ಈ 7 ಹೆಜ್ಜೆಗಳ ಅರ್ಥ ಏನಂದ್ರೆ, ಮೊದಲನೇ ಹೆಜ್ಜೆ ಅರ್ಥ ಅನ್ನದ ಸಮೃದ್ಧಿಗಾಗಿ, ಮತ್ತು 2ನೇ ಹೆಜ್ಜೆ ಶಾರೀರಿಕ ಮತ್ತು ಬಲವೃದ್ಧಿಗಾಗಿ, 3ನೇ ಹೆಜ್ಜೆ ಹಣದ ಅಭಿವೃದ್ಧಿ ಆಗಲಿ ಅಂತ, 4ನೇ ಹೆಜ್ಜೆ ಜೀವನದಲ್ಲಿ ಬರುವಂಥ ಸುಖ ಸಂತೋಷ ಸಂತಾನದ ಭಾಗ್ಯ ಸಲುವಾಗಿ, 5ನೇ ಹೆಜ್ಜೆ ಪರಿವಾರದ ಪಾಲನೆಗಾಗಿ, 6ನೇ ಹೆಜ್ಜೆ ಎಲ್ಲ ಋತುಗಳಲ್ಲಿನೂ ಇಬ್ಬರು ಜೊತೆಯಾಗಿ ಇರುವುದಾಗಿ, ಇನ್ನು ಕೊನೆ ಹೆಜ್ಜೆ ಅಂದ್ರೆ 7ನೇ ಹೆಜ್ಜೆ ಸ್ನೇಹಿತರು ಬಂಧುಗಳು ಕುಟುಂಬದವರು ಎಲ್ಲರೊಂದಿಗೂ ನಂಬಿಕೆಯನ್ನು ಉಳಿಸ್ಕೊಂಡು ಶಾಶ್ವತವಾಗಿ ಇಬ್ಬರು ಜೊತೆಯಾಗಿರೋಣ ಅಂತ ಪ್ರತಿಜ್ಞೆಯನ್ನು ಮಾಡ್ತಾರೆ ನೋಡ್ರಿ. ಈ ಸಪ್ತಪದಿ ಅನ್ನೋದು ಜೀವನಕ್ಕೆ ಅಡಿಪಾಯ ನೋಡ್ರಿ. ಅದಲ್ದರ ಆಧ್ಯಾತ್ಮಿಕವಾಗಿ ನವ ದಂಪತಿಗಳನ್ನು ಒಂದು ಮಾಡ್ತದೆ. ಒಟ್ಟಾರೆ ಸಪ್ತಪದಿಯ ಒಂದು ಶಾಸ್ತ್ರ ಒಂದು ಕಡೆ ಆದ್ರೆ ಅದರ ಹಿಂದಿನ ಅರ್ಥ ಏನಂದ್ರೆ, ಮುಂದೆ ಬರುವಂತಹ ಜೀವನದೊಳಗೆ ನಾವಿಬ್ಬರು ನವ ದಂಪತಿಗಳು ಕಷ್ಟದ ಸಮಯದಲ್ಲೂ ಮತ್ತು ಸಂತೋಷದ ಸಮಯದಲ್ಲೂ ಇಬ್ಬರು ಒಬ್ರಿಗೊಬ್ರು ಅರ್ಥಕೊಂಡು ಜೊತೆಯಾಗಿ ಬಾಳೋಣ ಅನ್ನೋದು ಇದ್ರದ್ದು ಮೇನ್ ಉದ್ದೇಶ ನೋಡ್ರಿ. ಇದು ನೋಡ್ರಿ ನಿಖಿಲ್ ಮತ್ತು ಅಶ್ವಿನಿ ಅವ್ರದ್ದು ನವ ದಂಪತಿಗಳ ಒಂದು ಸಪ್ತಪದಿಯ ಭಾಗ. ಸಪ್ತಪದಿ ಭಾಗ ಮುಗಿದ ಮೇಲೆ ನವ ದಂಪತಿಗಳಿಗೆ ಶಾಶ್ವತೆಯ ಸಂಕೇತವಾದಂಥ ಧ್ರುವ ನಕ್ಷತ್ರ ಮತ್ತು ಶುದ್ಧತೆ ಮತ್ತು ಸದ್ಗುಣಗಳ ಸಂಕೇತವಾದಂಥ ಅರುಂಧತಿ ನಕ್ಷತ್ರವನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಶಾಸ್ತ್ರದ ಪ್ರಕಾರ ಅರುಂಧತಿ ನಕ್ಷತ್ರವನ್ನು ನೋಡಿದ ಮೇಲೆನ ಮದುಮಗ ಮತ್ತು ಮದುಮಗಳು ಶಾಸ್ತ್ರೋಕ್ತವಾಗಿ ಗಂಡ ಹೆಂಡತಿ ಆಗೋದಂತ, ಮತ್ತು ಮದುಮಗಳಿಗೆ ಪತ್ನಿಯ ಸ್ಥಾನ ಸಿಗೋದು. ಇದರ ಉಲ್ಲೇಖ ಶ್ರೀನಿವಾಸ ಕಲ್ಯಾಣದೊಳಗೆ ಬರ್ತದೆ. ಸ್ವತಃ ಪದ್ಮಾವತಿನ ಅರುಂಧತಿ ನಕ್ಷತ್ರದ ಬಗ್ಗೆ ಹೇಳಾಳ. ವಶಿಷ್ಠ ಋಷಿಗಳ ಪತ್ನಿ ಅರುಂಧತಿಯ ಆದರ್ಶ ಪತ್ನಿತ್ವ ಮತ್ತು ಪತಿವ್ರತ ಧರ್ಮವನ್ನು ಪ್ರತಿಪಾದಿಸುವಂಥ ಒಂದು ಸಾಧ್ವಿ. ಸೈನ್ಸ್ ಪ್ರಕಾರ ಈ ನಕ್ಷತ್ರಗಳಿಗೆ ಅಲ್ಕೋರ್ ಮತ್ತು ಮಿಜಾರ್ ಅಂತ ಕರೀತಾರೆ. ಈ 2 ನಕ್ಷತ್ರಗಳು ಯಾವಾಗಲೂ ಜೊತೆಯಾಗಿನ ಇರ್ತಾವ. ಶಾಸ್ತ್ರದೊಳಗೆ ಹೇಳ್ತಾರೆ, ಎಲ್ಲ ನಕ್ಷತ್ರಗಳು ಧ್ರುವ ನಕ್ಷತ್ರವನ್ನು ಸುತ್ತಬೇಕಾದ್ರೆ ಸರ್ಟನ್ ಟೈಮ್ ಆದಮೇಲೆ ಬೇರೆ ಬೇರೆ ಆಗ್ತಾವಂತ. ಆದರೆ ಈ ಜೋಡಿ ನಕ್ಷತ್ರಗಳು ಹಂಗಲ್ಲ, ಜೊತೆಯಾಗಿನ ಧ್ರುವ ನಕ್ಷತ್ರವನ್ನು ಸುತ್ತಾವಂತ. ಆ ಜೋಡಿ ನಕ್ಷತ್ರಗಳ ಥರನ ಈ ನವ ದಂಪತಿಗಳು ಯಾವಾಗಲೂ ಜೊತೆಯಾಗಿ ಖುಷಿಯಾಗಿ ಪರಸ್ಪರ ಸಹನೆ ಪ್ರೀತಿ ವಿಶ್ವಾಸ ಶಾಶ್ವತವಾಗಿ ಇರಲಿ ಅಂತ ಇದರ ಅರ್ಥ. ಇನ್ನು ಮುಖ್ಯವಾಗಿ ತಲೆಯೊಳಗೆ ಬರೋದೇನಂದ್ರೆ, ಹಗಲು ಹೊತ್ತನ ಈ ನಕ್ಷತ್ರವನ್ನು ಯಾಕೆ ತೋರಿಸ್ತಾರಂತ ಎಲ್ಲರಿಗೂ ಅನಿಸ್ತದೆ. ಯಾಕಂದ್ರೆ ಹಗಲೊತ್ತ ನಕ್ಷತ್ರಗಳು ಕಾಣಿಸೋದಿಲ್ಲ, ಸೂರ್ಯನ ಪ್ರಕಾಶನ ಅಷ್ಟು ಜೋರಿರ್ತದೆ, ಹಾಗಾಗಿ ಯಾವ ನಕ್ಷತ್ರನೂ ಕಾಣಿಸೋದಿಲ್ಲ. ಹಗಲು ಹೊತ್ತ ಮಸಕ್ಕಾಗಿ ಕಾಣುವಂಥ ಈ ನಕ್ಷತ್ರಗಳನ್ನು ಯಾಕೆ ತೋರಿಸ್ತಾರಂದ್ರೆ, ಹಿಂದಿನ ಕಾಲದೊಳಗೆ ಮದುಮಗಳ ಒಂದು ತಾಳ್ಮೆಯನ್ನು ಪರೀಕ್ಷೆ ಮಾಡೋ ಸಲುವಾಗಿ ಇದನ್ನು ಮಾಡ್ತಿದ್ರಂತ. ಇನ್ನು ಅರುಂಧತಿ ನಕ್ಷತ್ರ ನೋಡಿದ ಮೇಲೆ ಮದುಮಗಳು ಬಾಗಣ ಕೊಡ್ತಾಳೆ. ಅದಕ್ಕೆ ಅರುಂಧತಿ ನಕ್ಷತ್ರದ ಬಾಗಣ ಅಂತ ಕರೀತಾರೆ. ಅತ್ತಿಯಾದವರು ಸೊಸೆ ಕೈಯಿಂದ ಮದುಮಗಳ ತಾಯಿಗೆ ಈ ಬಾಗಣವನ್ನು ಕೊಡಿಸ್ತಾರೆ. ಮದುಮಗಳು ಮುತ್ತೈದೆಯಾಗಿ ಮೊದಲೇ ಬಾರಿಗೆ ತಾಯಿಗೆ ಕೊಡುವಂಥ ಬಾಗಣ ಇದು. ಹೆಂಗೆ ಅನಿಸ್ತು ಇವತ್ತಿನ ವಿಡಿಯೋ?
ನಂಗೆ ಎಷ್ಟು ತಿಳಿದದೋ ಅಷ್ಟೇ ಹೇಳೀನಿ, ಇನ್ನೂ ತಿಳ್ಕೊಬೇಕಾಗಿದ್ದು ಭಾಳದ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಈ ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿರಿ. ಇನ್ನೂ ಹೆಚ್ಚು ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.